ಆ ಕ್ಯಾಂಪಸ್ನಲ್ಲಿಂದು ಕನ್ನಡದ ಕಲರವದ ಜೊತೆಗೆ ಜಾನಪದ ಸೊಗಡು ಮನೆ ಮಾಡಿತ್ತು. ಸದಾ ಓದು ಕ್ಲಾಸ್ ಎಂದು ಬ್ಯುಸಿಯಾಗಿದ್ದ ವಿದ್ಯಾರ್ಥಿಗಳಿಂದು ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದರು. ಯುವತಿಯರು ಸೀರೆಯುಟ್ಟು ಕಂಗೊಳಿಸಿದರೆ ಯುವಕರು ಪಂಚೆ ಶರ್ಟು ಜೊತೆಗೆ ವಿವಿಧ ಬಟ್ಟೆಗಳಲ್ಲಿ ಮಿಂಚಿದರಲ್ಲದೆ ಡೊಳ್ಳಿನ ಶಬ್ದಕ್ಕೆ ಯುವಕ ಯುವತಿಯರು ಸಕ್ಕ ಸ್ಟೆಪ್ ಹಾಕಿದರು. ಹಾಗಿದ್ರೆ ಇದು ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಬಣ್ಣ ಬಣ್ಣದ ಉಡುಗೆಯಲ್ಲಿ ಮಿಂಚಿದ ವಿದ್ಯಾರ್ಥಿಗಳು. ಜೈನ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ. ಕನ್ನಡ ಉತ್ಸವ ಹಾಗೂ ಎಥ್ನಿಕ್ ಡೇಯಲ್ಲಿ ಕುಣಿದು ಕುಪ್ಪಳಿಸಿದ ವಿದ್ಯಾರ್ಥಿಗಳು. ಮುತ್ತಾದ ಮೂಗುತಿಯಲ್ಲಿ ಮಿಂಚುತ್ತಿರುವ ವಿದ್ಯಾರ್ಥಿನಿಯರು, ರಾಜ್ಯದ ವಿವಿಧ ಭಾಗಗಳ ಉಡುಗೆ ತೊಟ್ಟು ಸಂಭ್ರಮಿಸುತ್ತಿರುವ ಯುವತಿಯರು. ತಾವೇನು ಕಡಿಮೆಯಿಲ್ಲ ಎಂದು ಪಂಚೆ ಶರ್ಟ್ ಹಾಗೂ ವಿವಿಧ ಶೈಲಿಯ ಉಡುಗೆ ಧರಿಸಿ ಮಿಂಚುತ್ತಿರುವ ಯುವಕರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಹೊರವಲಯದ ಬಾಡ ಕ್ರಾಸ್ ಬಳಿ ಇರುವ ಜೈನ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ. ಹೌದು, ಕಾಲೇಜಿನಲ್ಲಿಂದು ಕನ್ನಡ ಉತ್ಸವ ಹಾಗೂ ಎಥ್ನಿಕ್ ಡೇ ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳಿಂದು ಬಣ್ಣ ಬಣ್ಣದ ಉಡುಗೆಯಲ್ಲಿ ಕಂಗೊಳಿಸಿದರು. ಒಂದೊಂದು ವಿಭಾಗಕ್ಕೆ ಒಂದೊಂದು ಥೀಮ್ ನೀಡಿದ್ದು ಅದಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳು ರೆಡಿಯಾಗಿದ್ದರು. ಹುಬ್ಬಳ್ಳಿ ಧಾರವಾಡದಲ್ಲಿ ಧರಿಸುವಂತೆ ಇಳಕಲ್ ಸೀರೆ, ಕರಾವಳಿ ಭಾಗದ ಯಕ್ಷಗಾನ, ಮಡಿಕೇರಿಯ ಕೊಡವ ಸ್ಟೈಲ್, ಹೀಗೆ ವಿವಿಧ ಶೈಲಿಯ ಉಡುಗೆಗಳಲ್ಲಿ ವಿದ್ಯಾರ್ಥಿನಿಯರು ಕಂಗೊಳಿಸಿದರು. ಸದಾ ಓದು ಕ್ಲಾಸ್ ಎಂದು ಬ್ಯುಸಿಯಾಗಿದ್ದ ವಿದ್ಯಾರ್ಥಿಗಳು ಡೋಲಿನ ಸದ್ದಿಗೆ ಸಕ್ಕ ಸ್ಟೆಪ್ ಹಾಕಿ ಕುಣಿದು ಕುಪ್ಪಳಿಸಿದರೆ, ಉಪನ್ಯಾಸಕರು ಕೂಡ ತಾವೇನು ಕಡಿಮೆ ಇಲ್ಲ ಎಂದು ಟ್ರೆಡಿಷನಲ್ ಡ್ರೆಸ್ನಲ್ಲಿ ಮಿಂಚಿದರಲ್ಲದೆ ವಿದ್ಯಾರ್ಥಿಗಳೊಂದಿಗೆ ಸಖತ್ ಸ್ಟೆಪ್ ಹಾಕಿದರು. ಈ ದಿವಸ ಜೈನ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಎಥ್ನಿಕ್ ಡೇ ಜೊತೆಗೆ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಕನ್ನಡದ ವಿವಿಧ ಕಲ್ಚರು, ನಮ್ಮ ಟ್ರೆಡಿಷನನ್ನೆಲ್ಲ ಬಿಂಬಿಸತಕ್ಕಂಥ ಒಂದು ಎಥ್ನಿಕ್ ಡೇಯನ್ನು ಆಚರಿಸ್ತಾ ಇದ್ದಾರೆ. ಇದು ನಮಗೆ ಜೈನ್ ಸಂಸ್ಥೆಯ ವತಿಯಿಂದ ಸಮಸ್ತ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಅಭಿನಂದನೆ. ಈ ಕರ್ನಾಟಕದ ವಿವಿಧ ಪ್ರದೇಶಗಳ ಕಲೆ ಸಂಸ್ಕೃತಿಯನ್ನು ಬಿಂಬಿಸತಕ್ಕಂಥ ಕಾರ್ಯಕ್ರಮವನ್ನು ಎಥ್ನಿಕ್ ಡೇಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಕನ್ನಡ ರಾಜ್ಯೋತ್ಸವ ವಿಶೇಷತೆ ಏನಂದರೆ, ನಮ್ಮ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಮತ್ತು ಕರ್ನಾಟಕ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ ಅರಿವು ಮೂಡಲಿ ಅಂತ ಬೇರೆ ಬೇರೆ ಜಿಲ್ಲೆ ಮತ್ತು ಬೇರೆ ಬೇರೆ ಜಿಲ್ಲೆಗಳ ಸಂಸ್ಕೃತಿಗಳ ಬಗ್ಗೆ ಇವತ್ತು ಒಂದು ಮೆರವಣಿಗೆ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ರಾಜ್ಯದ ಜನತೆಗೂ ಅದನ್ನು ಸಂದೇಶ ಮುಟ್ಟುವುದೊಂದು ಉದ್ದೇಶವಾಗಿದೆ ಈ ಒಂದು ಸಂಸ್ಕೃತಿ. ಇದರಲ್ಲಿ ಒಳ್ಳೆ ಮೆರವಣಿಗೆ ಮೂಲಕ ಬಂದು ಅಲ್ಲಿ ಮಾಡೆಲ್ಸ್ ಮಾಡಿದ್ದಾರೆ. ಆ ಮಾಡೆಲ್ಸ್ ನೋಡಿಬಿಟ್ಟು ಮತ್ತು ಅಲ್ಲಿ ಕಲೆಯನ್ನು ಸಂಭ್ರಮಿಸುವಂಥ ಒಂದು ಕಾರ್ಯಕ್ರಮ ಇದೆ. ಅದರೆಲ್ಲ ನೋಡಿಬಿಟ್ಟು ಅದನ್ನು ಮಾರ್ಕ್ಸ್ ಮಾಡಿಬಿಟ್ಟು ಅದರಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಕೊಡ್ತಾ ಇದ್ದೀವಿ. ನಮ್ಮ ದಾವಣಗೆರೆಯ ಸಂಸ್ಕೃತಿ, ಉತ್ತರ ಕರ್ನಾಟಕದ ಸಂಸ್ಕೃತಿ, ಕರಾವಳಿಯ ಸಂಸ್ಕೃತಿ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಸಂಸ್ಕೃತಿ, ಈ ಥರ ಬೇರೆ ಬೇರೆ ಜಿಲ್ಲೆ ಮತ್ತು ಅವುಗಳ ಸಂಸ್ಕೃತಿ ಮತ್ತು ಅವುಗಳ ಆಚರಣೆಗಳ ಬಗ್ಗೆ ಬಿಂಬಿಸುವುದೇ ಒಂದು ಕರ್ನಾಟಕ ರಾಜ್ಯೋತ್ಸವ ಮತ್ತು ಎಥ್ನಿಕ್ ಡೇ ಉದ್ದೇಶವಾಗಿದೆ. ಯುವಕರು ತಾವೇನು ಕಡಿಮೆ ಇಲ್ಲ ಎನ್ನುವಂತೆ ಕೆಲವರು ಪಂಚೆ ಶರ್ಟು ತೊಟ್ಟು ಬಂದರೆ, ಇನ್ನು ಕೆಲವರು ಲಂಬಾಣಿ ಸಂಪ್ರದಾಯದಂತೆ ಮಣ್ಣಿನ ಮಕ್ಕಳಂತೆ ಕಂಗೊಳಿಸಿದರು. ಕನ್ನಡ ಉತ್ಸವದ ಪ್ರಯುಕ್ತ ಕರ್ನಾಟಕ ಬಲ ಸೈನ್ಯ ಚಾಲುಕ್ಯ ಸಂಸ್ಥಾನದ ಹಿಮ್ಮಡಿ ಪುಲಕೇಶಿ ಸ್ತಬ್ಧ ಚಿತ್ರ, ಕರಾವಳಿ ವೈಭವ, ಕರುನಾಡ ವೈಭವ, ಕನ್ನಡ ಹಬ್ಬ, ನಮ್ಮ ದಾವಣಗೆರೆ, ಕೋಟೆನಾಡಿನ ಹೆಮ್ಮೆ ಸೇರಿದಂತೆ ವಿವಿಧ ಥೀಮ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿದ್ದು ವಿದ್ಯಾರ್ಥಿಗಳು ವೇಷಭೂಷಣದಲ್ಲಿ ಕಂಗೊಳಿಸಿದರಲ್ಲದೆ ಇಡೀ ಕ್ಯಾಂಪಸ್ ತುಂಬ ಕನ್ನಡದ ಕಂಪು ಪಸರಿಸಿದರು. ಈ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡುವುದರಿಂದ ನಮ್ಮ ಸಂಸ್ಕೃತಿ ತಿಳಿಯಲು ನಮಗೆ ಅನುಕೂಲವಾಗುತ್ತದೆ ಎನ್ನುತ್ತಾರೆ ವಿದ್ಯಾರ್ಥಿನಿಯರು. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಜೈನ್ ಕಾಲೇಜಲ್ಲಿ ಇವಾಗ ಎಥ್ನಿಕ್ ಡೇ ಹಾಗೂ ಕನ್ನಡ ರಾಜ್ಯೋತ್ಸವನ ಮಾಡ್ತಾ ಇದ್ದಾರೆ. ಇವೆಲ್ಲರೂ ಒಂದೊಂದು ಕಲೆಗಳನ್ನ, ನಮ್ಮ ಕರ್ನಾಟಕದಲ್ಲಿರೋ ಕಲೆಗಳನ್ನ ಆಚರಿಸುವಂಥ ಒಂದು ಕೆಲಸ ನಮ್ಮ ಕಾಲೇಜಲ್ಲಿ ಆಗ್ತಾ ಇದೆ. ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಎಲ್ಲರೂ ಒಂದೊಂದು ಅವ್ರವ್ರದೇ ಆದ ಉಡುಗೆ ತೊಡುಗೆಗಳಲ್ಲಿ ತುಂಬ ಮಿಂಚ್ತಾ ಇದ್ದಾರೆ. ನಾವು ಧಾರವಾಡ ಹುಬ್ಳಿ ಸ್ಟೈಲಲ್ಲಿ ನಾವು ಸ್ಯಾರಿ ಎಲ್ಲ ಹಾಕ್ಕೊಂಡು ಬಂದು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾವೆಲ್ಲ ಇವತ್ತು ನಮ್ಮ IS ಡಿಪಾರ್ಟ್ಮೆಂಟಿಂದ ಈ ಥೀಮ್ನ ಆಯ್ಕೆ ಮಾಡಿಕೊಂಡು ಇವಾಗ ಇದನ್ನ ಆಚರಿಸ್ತಾ ಇದ್ದೀವಿ. ಹೌದು,
CS ಡಿಪಾರ್ಟ್ಮೆಂಟಿಗೂ ಅಷ್ಟೇ, ಅವ್ರದ್ದು ಹುಬ್ಳಿ ಧಾರವಾಡ ಅಂತ ಇದೆ. ಬೇರೆ ಸಿವಿಲು, ಮೆಕ್ಯಾನಿಕಲ್ ಒಬ್ಬೊಬ್ರದ್ದು ಒಂದೊಂದು ಕನ್ನಡ ರಾಜ್ಯೋತ್ಸವದ್ದು ಕರ್ನಾಟಕದಲ್ಲಿರೋ ಅಂಥ ಹಬ್ಬಗಳನ್ನ ಆಚರಿಸೋ ಅಂಥ ಒಂದು ಥೀಮ್ ಬೇರೆ ಇರುತ್ತೆ. ಕೊಡಗು ಸ್ಟೈಲಿಯಲ್ಲಿ ಮಾಡೋವಂಥ ಥೀಮ್ ಬೇರೆ ಇರುತ್ತೆ. ಹಾಗೆ ಒಂದೊಂದು ಕರ್ನಾಟಕದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಏನೇನು ಆಚರಣೆಗಳು ಮಾಡ್ತಾರೋ ಅದನ್ನೆಲ್ಲ ಇಲ್ಲಿ ಸಂಭ್ರಮಿಸುವಂಥ ಕಲೆ ಆಗ್ತಾಯಿದೆ. ತುಂಬಾ ಖುಷಿ ಆಗ್ತಾ ಇದೆ. ಕನ್ನಡ ರಾಜ್ಯೋತ್ಸವ ಅಂದರೆ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಆಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕವನ್ನು ಆಚರಿಸುವಂಥ ಈ ಒಂದು ಸಮಯ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಒಂದೇ ವೇದಿಕೆಯಲ್ಲಿ ನೋಡ್ತಾ ಇರೋದು ದೊಡ್ಡ ಖುಷಿ ನಮಗೆ, ಯಾಕಂದರೆ ಎರಡೂ ಒಟ್ಟಿಗೆ ಸಿಗೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಇವಾಗ ಎತ್ನಿಕ್ ಡೇ ಆಗಿ ಮತ್ತು ನಮ್ಮ ಕನ್ನಡ ರಾಜ್ಯೋತ್ಸವನ ಎರಡನ್ನೂ ಕಂಬೈನ್ ಮಾಡ್ತಾ ಇರೋದು ತುಂಬಾ ವಿಜೃಂಭಣೆಯಾಗಿ ನಡೀತಾ ಇದೆ ನಮ್ಮ ಕಾಲೇಜಲ್ಲಿ. ಇವತ್ತು ಜೈನ್ ಇನ್ಸ್ಟಿಟ್ಯೂಟ್ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವನ ತುಂಬ ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ. ನಾನು ಇದರಲ್ಲಿ ಚಾಮುಂಡೇಶ್ವರಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ನನಗಂತೂ ತುಂಬ ಖುಷಿ ಇದೆ. ನಮ್ಮ ಕಾಲೇಜಲ್ಲಿ ಇದು ನಾನು ಫಸ್ಟ್ ಇಯರ್ ಓದ್ತಾ ಇರೋದು. ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ನಮ್ಮ ಕಾಲೇಜಲ್ಲಿ ಎಲ್ಲ ಫ್ಯಾಕಲ್ಟೀಸು ತುಂಬಾ ಚೆನ್ನಾಗಿದ್ದಾರೆ. ನಮ್ಮ ಎಲ್ಲ ಪ್ರೋಗ್ರಾಮ್ಗಳಿಗೂ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನಾನು ಅವರಿಗೆ ತುಂಬ ವಿಧೇಯತೆಯಿಂದ ಇರೋ ವಿದ್ಯಾರ್ಥಿನಿ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಕನ್ನಡಕ್ಕೆ ಜೈ ಜೈ. ಕನ್ನಡ ರಾಜ್ಯೋತ್ಸವ ಅಂದರೆ ನಮ್ಮದು ಕನ್ನಡ ಅಲ್ವಾ, ನಾವು ನಮ್ಮ ಕನ್ನಡನ ಉಳಿಸ್ಕೋಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡವನ್ನು ಕರ್ನಾಟಕದಲ್ಲಿ ಉಳಿಸ್ಕೊಬೇಕು. ಅದು ವಿದ್ಯಾರ್ಥಿಗಳ ಮೂಲಕ ಆದರೆ ಇನ್ನೂ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತ ನಾವು ನಂಬಿದ್ದೀವಿ. ಸೊ ಅದಕ್ಕೆ ನಮ್ಮ ಕಾಲೇಜಲ್ಲಿ ಈ ರೀತಿ ಎಲ್ಲ ಮಾಡ್ತಾಯಿದ್ದೀವಿ. ಇದು ತುಂಬ ಚೆನ್ನಾಗಿ ನಡೀತಾ ಇದೆ. ಹಿಂಗೆ ನಡೀಲಿ. ನಮ್ಮ ಕನ್ನಡನ ನಾವೆಲ್ಲರೂ ಸೇರಿ ಉಳಿಸೋಣ, ಬೆಳೆಸೋಣ. ಒಟ್ಟಿನಲ್ಲಿ ಜೈನ್ ತಾಂತ್ರಿಕ ವಿದ್ಯಾಲಯ ಇಂದು ಕಲರ್ಫುಲ್ ಆಗಿತ್ತಲ್ಲದೆ ವಿದ್ಯಾರ್ಥಿಗಳು ಬಣ್ಣ ಬಣ್ಣದ ಉಡುಗೆಯಲ್ಲಿ ಕಂಗೊಳಿಸಿದರು. ಏನೇ ಆಗಲಿ ನಮ್ಮ ಸಂಸ್ಕೃತಿಯನ್ನ ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದರ ಜೊತೆಗೆ ಕನ್ನಡ ಮಹತ್ವವನ್ನ ವಿದ್ಯಾರ್ಥಿಗಳಿಗೆ ಸಾರುವ ದೃಷ್ಟಿಯಿಂದ ಕಾಲೇಜಿನಲ್ಲಿಂದು ಕನ್ನಡ ಉತ್ಸವ ಹಾಗೂ ಎತ್ನಿಕ್ ಡೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ.